ಸುಸ್ತಾಗಿದ್ದೀನಿ. ಪಿಜ್ಜಾ ಮಾಡ್ಕೊಡ್ತೀಯ ಅಮ್ಮ ಪ್ಲೀಸ್? ಆಯಿತು. ಈ ಮಕ್ಕಳಿಗೆ ಪಿಜ್ಜಾ ಅಂದರೆ ಅದೆಷ್ಟು ಇಷ್ಟನೋ ಅವ್ರಿಗೆ ಪ್ರಿಯ. ಸೊ ಇದು ಡಿಮಾರ್ಟಲ್ಲಿ ಸಿಗೋ ಈ ಡೈರೆಕ್ಟ್ ಪಿಜ್ಜಾ ಬೇಸನ್ನು ತಗೊಂಡು ಜಸ್ಟ್ ಅದ್ರ ಮೇಲೆ ಪಿಜ್ಜಾ ಸಾಸನ್ನು ಹರಡ್ಕೊಳ್ಬೇಕು. ಅದು ಒಂದು ಲೇಯರ್ ಜಸ್ಟ್ ಹರಡ್ಕೊಳ್ಳಿ ನೀಟಾಗಿ. ಅದೆಲ್ಲ ಫುಲ್ಲು ಸ್ಪ್ರೆಡ್ ಆದಮೇಲೆ ನಿಮಗೆ ಬೇಕಾಗಿದ್ದರೆ ಮಯನೇಸು ಇಲ್ಲಾಂದರೆ ಸಾಸನ್ನು ಅದು ಇನ್ನೊಂದು ಲೇಯರನ್ನು ಅಪ್ಲೈ ಮಾಡ್ಕೊಳ್ಳಿ. ಸೊ ಹೀಗೆ ಅಪ್ಲೈ ಮಾಡ್ಕೊಂಡಾದಮೇಲೆ ಚೀಸ್ ಸಿಗುತ್ತೆ, ಪಿಜ್ಜಾ ಚೀಸು. ಇದು ಬಂದು ಮೊಜರೆಲ್ಲಾ ಚೀಸ್ ಸಿಗುತ್ತೆ, ಇಲ್ಲಾಂದರೆ ಚೆಡ್ಡರ್ ಚೀಸ್ ಸಿಗುತ್ತೆ. ನಿಮ್ಗೆ ಯಾವ ಚೀಸ್ ಬೇಕು ಅನಿಸುತ್ತೋ ಅದು ತೊಗೊಳ್ಳಿ. ನಿಮಗೆ ಗ್ರೇಟೆಡ್ ಬೇಕಾದರೂ ಸಿಗುತ್ತೆ, ಇಲ್ಲ ಅಂದ್ರೂ ಜಸ್ಟ್ ಸ್ಲೈಸ್ ಇರುತ್ತೆ, ಅದನ್ನು ನೀವು ತುರಿದು ಹಾಕ್ಕೊಳ್ಬೇಕು. ನಿಮಗೆ ಬೇಕಾಗಿರೋ ಟಾಪಿಂಗ್ಸು ಹಾಕ್ಕೊಳ್ಬೋದು. ನನ್ನ ಮಗಳಿಗೆ ಸ್ವೀಟ್ ಕಾರ್ನ್ ಅಂದರೆ ಇಷ್ಟ, ಹಾಗಾಗಿ ನಾನೊಂದು ಸ್ವೀಟ್ ಕಾರ್ನ್ ಮಾಡಿದೆ. ಅದ್ರ ಮೇಲೆಗಡೆ ಆರಿಗ್ಯಾನೋ ಸ್ವಲ್ಪ ಹಾಕಿ ಜಸ್ಟ್ ಸ್ಪ್ರಿಂಕಲ್ ಮಾಡಿ ಅದನ್ನು ಮತ್ತೆ ಬೇಕಿಂಗ್ ಮಾಡೋದಕ್ಕೆ ಇಟ್ಟೆ. ಸೊ ನಾರ್ಮಲ್ ಓವನ್ನಲ್ಲಿ ಇಟ್ಟು ಜಸ್ಟ್ ಬೇಕಿಂಗ್ ಆಪ್ಷನ್ ತೊಗೊಂಡು ಅದು 200 ಡಿಗ್ರಿ ಸೆಲ್ಶಿಯಸಲ್ಲಿ 13 to 14 ಮಿನಿಟ್ಸ್ ಇದ್ದರೆ ಸಾಕು, ನಿಮಗೆ ಪಿಜ್ಜಾ ಬೇಕಾಗತ್ತೆ. ನಾನಿಲ್ಲಿ 13 ಮಿನಿಟ್ಸ್ ಸೆಲೆಕ್ಟ್ ಮಾಡಿಬಿಟ್ಟು ಇಟ್ಟೆ. ಸೊ ಜಸ್ಟ್ 13 ಮಿನಿಟ್ಸಲ್ಲಿ ಪಿಜ್ಜಾ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇನ್ನೊಂದು ಪಿಜ್ಜಾ ಬೇಸನ್ನು ತೊಗೊಂಡು ಸ್ವೀಟ್ ಕಾರ್ನು ಆ್ಯಂಡ್ ಆನಿಯನ್ಸು, ಪನ್ನೀರು, ಸೊ ನಿಮ್ಗೆ ಇಷ್ಟವಾಗಿರೋ ಟಾಪಿಂಗ್ಸನ್ನು ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ ಇನ್ನೊಂಚೂರು ಚೀಸ್ ಮಾಡಿಕೊಂಡ್ರೆ ಹೆಚ್ಚಾಗಿ ಚೀಸ್ ಇರುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಅನುಗುಣವಾಗಿರುವ ನೀವು ಟಾಪಿಂಗ್ಸ್ನ ನೀವು ಹಾಕ್ಕೊಳ್ಬೋದು. ನಾ ಆವಾಗಲೇ ಪಿಜ್ಜಾ ಇವಾಗ ಆಲ್ರೆಡಿ ಬೇಕಾಗಿದೆ, 13 ಮಿನಿಟ್ಸ್ ಆಲ್ರೆಡಿ ಆಗೋಗಿದೆ. ಈಗ ನಾನು ತೆಗಿತಾ ಇದ್ದೀನಿ, ನೋಡೋಣ ಹೇಗೆ ಬೇಕಾಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ಥರ ಪ್ಲಫಿಯಾಗಿ ಬರುತ್ತೆ. ಏನು ಚೀಸ್ ಹಾಕಿರ್ತೀವೋ ಎಲ್ಲನೂ ನೀಟಾಗಿ ಬೇಕಾಗಿರುತ್ತೆ. ಏನು ಟಾಪಿಂಗ್ಸ್ ಎಲ್ಲ ಕೊಟ್ಟಿರ್ತೀವೋ ಅದು ಕೂಡ ಆ 13 ಮಿನಿಟ್ಸಲ್ಲಿ ಬೇಕಾಗಿರುತ್ತೆ. ನಾನು ಈ ಥರ ಸಿಸರ್ ತೊಗೊಂಡೆ ಕಟ್ ಮಾಡಿ ಕೊಟ್ಬಿಡ್ತೀನಿ. ಸೊ ಹಾಗಾಗಿ ಇಲ್ಲ ಪಿಜ್ಜಾ ಕಟ್ಟರಲ್ಲಿ ಇಲ್ಲಾಂದರೆ ಸಿಸರೇ ಸಾಕಾಗುತ್ತೆ. ನಿಮಗೆ ಬೇಕಾಗಿರೋ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನಾವು ಪಿಜ್ಜಾ ಹಟ್ಟು ಡಾಮಿನೋಸಿಂದ ತರಿಸ್ಕೊಳ್ಳೋ ಬದಲು ಅಟ್ಲೀಸ್ಟ್ ಹೋಮ್ ಮೇಡಲ್ಲಿ ಇಷ್ಟು ಮೆಟೀರಿಯಲ್ಸ್ನ ಯೂಸ್ ಮಾಡಿ ನೀವು ಮನೆಯಲ್ಲಿ ಮಾಡಿಕೊಂಡು ಎಂಜಾಯ್ ಮಾಡಿ. ನನ್ನ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಅವ್ರಿಗೆ ಬೇಕಾಗಿರೋ ಟಾಪಿಂಗ್ಸ್ ಕೇಳ್ತೀನಿ, ಅವ್ರಿಗೆ ಬೇಕಾಗಿರೋ ಬೇಕಷ್ಟಾಗಿರೋ ಅಂಥ ಚೀಸ್ ಹಾಕಿ ಕೊಡ್ತೀನಿ. ಸೊ ತುಂಬಾ ಇಷ್ಟಪಟ್ಟು ತಿಂತಾರೆ. ಸಮ್ಮರ್ ಆಗಿರಲಿ ಯಾವುದೇ ಸೀಸನ್ ಆಗಿರಲಿ ಇವ್ರಿಗೆ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು. ಸೊ ನಾನು ನಿಮ್ಮ ನೆಚ್ಚಿನ ಕನ್ನಡತಿ ನಿರ್ಮಲಾ ಮಂಜುನಾಥ್.